ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಪ್ರಖ್ಯಾತ ನರರೋಗ ತಜ್ಞರು ಡಾಕ್ಟರ್ ರೂಪಾ ಕೆಜಿ. ಅವರು MBBS MD ಎಲ್ಲ ಎರಡನ್ನೂ BMC ಮಣಿಪಾಲ್ನಿಂದ ಮಾಡಿ ಮುಂದೆ DNB ನ್ಯೂರಾಲಜಿ ಮಾಡಿ ಬ್ರಿಲಿಯಂಟ್ ಅಕಾಡೆಮಿಕ್ ಕರಿಯರು. ಅವರು ಎಸ್ಪೆಷಲಿ ವರ್ಕ್ ಇನ್ ಸ್ಟ್ರೋಕ್ ಅಂಡ್ ಎಪಿಲೆಪ್ಸಿ ಅಂಡ್ ಡಿಮೆನ್ಷಿಯಾ ಪೇಷಂಟ್ಸು. ಮೇಲಾಗಿ ಅವರು ಮಹಿಳೆಯರಲ್ಲೇ ತಲೆನೋವು ಡಿಕೋಡಿಂಗ್ ಹೆಡೇಕ್ ಇನ್ ವಿಮೆನ್ ಅಂತ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತು ಅವರು ನಮ್ಮ ಬಂದಿರೋದು ಏನು ಅಂತಂದ್ರೆ, ನಮ್ಮ ಕರಳು ಮತ್ತೆ ಮೆದುಳಿಗೆ ಏನು ಸಂಬಂಧ ಇದೆ ಅಂತ ಹೇಳಕ್ ಬಂದಿದ್ದಾರೆ. ಬನ್ನಿ ಅವ್ರಿಗೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ರೂಪಾ ಅವರೇ. ನಮಸ್ತೆ ಮೇಡಮ್, ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ನಮಸ್ತೆ. ಹೇಳ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ. ಗಾದೆ ಮಾತು ಹೇಳುತ್ತೆ ನಾವ್ ಏನ್ ತಿಂತೀವಿ ಆ ತರ ನಮ್ಮ ಮನಸ್ಸಿದ್ದಂಗೆ ನಮ್ಮ ಶರೀರ ಅಂತ. ಜೈಸ ಅನ್ ವೈಸ ಮನ್, ಜೈಸ ಮನ್ ವೈಸ ತನ್ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ವೈಜ್ಞಾನಿಕವಾಗಿ ನಿಜನಾ, ಏನಿದು ಅಂತ ತಿಳಿಸ್ಕೊಡಿ. ಇದು ಸತ್ಯ ಮೇಡಮ್. ನಾವೊಂದು ಸಹಜವಾಗಿ ನಾವು ಕೇಳಿಸ್ಕೊಂಡಿರ್ತೀವಿ, ಹೌ ವಿ ಥಿಂಕ್ ಇಸ್ ಡಿಸೈಡೆಡ್ ಬೈ ವಾಟ್ ವಿ ಈಟ್. ನಾವೇನ್ ಆಹಾರ ಸೇವೆ ಮಾಡ್ತೀವೋ ಅದು ನಮ್ಮ ಥಿಂಕಿಂಗ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅದನ್ನ. ಸೊ ಈ ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಈ ಗಟ್ ಬ್ರೈನ್ ಆಕ್ಸಿಸ್ ಅನ್ನೋದು ನಾವು ಸುಮಾರಾಗಿ ನಾವು MBBS ಮಾಡುವಾಗ್ಲೂ ಎಲ್ಲ ಓದ್ಕೊಂಡು ಬಂದಿರ್ತೀವಿ, ಮಾಡ್ತಾ ಇರ್ತೀವಿ. ಬಟ್ ಇತ್ತೀಚೆಗಿನಲ್ಲಿ ನಾವು ಪೇಷಂಟ್ಸ್ ನೋಡ್ತಾ ನಮ್ಮ ಅನುಭವದಲ್ಲಿ ನೋಡ್ತಾ ಹೋದಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ಅಧ್ಯಯನಗಳ ಆದಷ್ಟು ತಿಳಿತಾ ಹೋದಾಗ ಎಷ್ಟು ಇಂಪಾರ್ಟೆಂಟ್ ನಾವು ಪ್ರಾಕ್ಟೀಸ್ ಅಲ್ಲಿ ಮುಖ್ಯವಾಗಿ ನಾವು ಹೇಳ್ತಾ ಇರ್ತೀವಿ, ಈ ತರ ಆಹಾರ ಸೇವನೆ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್ಪೆಷಲಿ ಈಗಿನ ಜನರೇಷನ್ಸ್ ಅಲ್ಲಿ ಅಷ್ಟೊಂದು ಜಂಕ್ ಫುಡ್ಸ್, ಫ್ಯಾಟಿ ಫುಡ್ಸ್ ತಗೊಳ್ತಾ ಇರ್ತಾರಲ್ವಾ, ಇಂಥದೆಲ್ಲ ಹೌ ದೇರ್ ಇನ್ಫ್ಲುಯೆನ್ಸಿಂಗ್. ಈಗ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ, ಎಷ್ಟೊಂದು ಬಿಹೇವಿಯರಲ್ ಡಿಸಾರ್ಡರ್ಸ್ ಜಾಸ್ತಿ ಆಗ್ತಾ ಇದೆ, ಸ್ಟ್ರೋಕ್ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಇದೆ, ಅಲ್ಝೈಮರ್ಸ್ ಡಿಸೀಸ್, ಈ ಮಲ್ಟಿಪಲ್ ಸ್ಕ್ಲೆರೋಸಿಸ್, ಈ ADHD ಅಂತ ಏನ್ ಹೇಳ್ತೀವೋ, ಇದೆಲ್ಲಾ ಕಾಯಿಲೆಗಳು ಮೂಲ ಹುಡುಕ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ನಾವು ಸೇವನೆ ಮಾಡ್ತಿರೋ ಆಹಾರಕ್ಕೆ ಇದಕ್ಕೆ ಇನ್ಫ್ಲುಯೆನ್ಸ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ನಾವೇನ್ ಈಗ ಬ್ರೈನ್ ಅಂಡ್ ಗಟ್ ಬೋತ್ ಆರ್ ಕನೆಕ್ಟೆಡ್. ಯಾವಾಗ್ಲೂ ಒಂದು ಕಮ್ಯುನಿಕೇಶನ್ಸ್ ಆಗ್ತಾ ಇರುತ್ತೆ, ಕಾನ್ಸ್ಟೆಂಟ್ ಕಮ್ಯುನಿಕೇಶನ್ಸ್. ಅದ್ರಲ್ಲಿ ಹೊಂದಾಣಿಕೆ ಆಗ್ತಾ ಇರ್ಬೇಕು ಯಾವಾಗ್ಲೂ. ಅದ್ರಲ್ಲಿ ಏನಾದ್ರೂ ಮಿಸ್ ಆದ್ರೆ, ಈಗ ಆಹಾರ ಸೇವನೆಯಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ, ಗಟ್ ಇನ್ಫೆಕ್ಷನ್ಸ್ ಆದ್ರೂ ಕೂಡ ಮೆದುಳಿಗೆ ಅಫೆಕ್ಟ್ ಆಗುತ್ತೆ. ಮೆದುಳಲ್ಲಿ ಏನಾದ್ರು ಸ್ಟ್ರೆಸ್ ಆದ್ರೆ, ಅಲ್ಲಿ ಏನಾದ್ರು ವ್ಯತ್ಯಾಸಗಳಾದ್ರೂ ಅದು ಗಟ್ಟಿಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಎಷ್ಟೋ ಸರಿ ನೋಡಿರ್ತೀವಿ, ಅಜೀರ್ಣ ಆಗೋದು ಕೂಡ ಮನಸ್ಸಿಗೆ ತೊಂದರೆ ಇದ್ದವ್ರಿಗೂ ಕೂಡ ಅಜೀರ್ಣ ಆಗತ್ತೆ, ಅವ್ರಿಗೆ ಊಟ ಸೇರೋದಿಲ್ಲ, ಹಸುವೆ ಆಗೋದಿಲ್ಲ. ಅದು ಮನಸ್ಸಿನ ಮೇಲೆ ಕೂಡ ಪರಿಣಾಮ ಇರುತ್ತಲ್ವಾ. ಕರೆಕ್ಟ್. ಸೊ ಈಗ ಸ್ಟ್ರೆಸ್ ಅಲ್ಲಿ ಇದ್ದಾಗ ನೋಡಿರ್ತೀವಿ, ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾಗ ಲೂಸ್ ಮೋಷನ್ ಸೆನ್ಸೇಷನ್ ಆಗ್ತಾ ಇರುತ್ತೆ ನೋಡಿ. ಸೊ ಆ ರೀತಿಯಲ್ಲಿ ತುಂಬಾ ಗಾಬರಿ ಪಡ್ಕೊಂಡಾಗ, ಸ್ಟ್ರೆಸ್ ಅಲ್ಲಿ ಇದ್ದಾಗ ಎಷ್ಟೋ ಸರಿ ಹೇಳ್ತಾ ಇರ್ತಾರೆ ಅವಾಗ ಗಟ್ಟು ಮೋಷನ್ ಬಂದ್ಬಿಡುತ್ತೆ ಅವ್ರಿಗೆ. ಗಟ್ ಎಷ್ಟೋ ಸರಿ ಸ್ಟೂಡೆಂಟ್ಸ್ ಹೇಳೋದನ್ನ ನೋಡಿರ್ತೀವಿ. ಒಂದು ತುಂಬಾ ಡಿಪ್ರೆಷನ್ ಅಲ್ಲಿ ಇರೋರು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿ ಇನ್ನು ದಪ್ಪಗಾಗ್ತಾ ಇರ್ತಾರೆ ನೋಡಿರ್ತೀವಿ. ಸೊ ಇದೆಲ್ಲದು ಒಂದ್ ಕಡೆಯಿಂದ ಮೂಲ ಹುಡುಕ್ತಾ ಹೋದಾಗ ದೇರ್ ಇಸ್ ಎ ಕಾನ್ಸ್ಟೆಂಟ್ ಇನ್ಫ್ಲುಯೆನ್ಸ್ ಆಫ್ ವಿಚ್ ಇಸ್ ಫ್ರಮ್ ದ ಗಟ್ ಟುವರ್ಡ್ಸ್ ದ ಬ್ರೈನ್ ಅಂಡ್ ವೈಸ್ ವರ್ಸಾ. ಹೌದು, ಅಂದ್ರೆ ಕರಳಲ್ಲಿ ಆಗಿದ್ರು ಇಫೆಕ್ಟ್ ಬ್ರೈನ್ ಮೆದುಳ ಮೇಲೆ ಆಗತ್ತೆ, ಮೆದುಳಲ್ಲಿ ಆಗಿರೋ ತೊಂದರೆಯಿಂದ ಕರಳಿಗೂ ತೊಂದರೆ ಆಗಿ ಹೋಗ್ಬಿಡುತ್ತೆ. ಸೊ ಎರಡು ಒಂದಕ್ಕೊಂದು ಹತ್ತಿರದ ಸಂಬಂಧ ಅಂತ ಹೇಳ್ತಾ ಇದ್ದೀರಿ. ಆಮೇಲೆ ಈ ಕರಳಿನಲ್ಲಿರುವಂತಹ ಟ್ರಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತಲ್ಲ, ಅವುಗಳ ಪ್ರಭಾವ ಹೇಗಿರುತ್ತೆ ನಮಗೆ ಅಂತ. ಸೊ ಈಗ 50 ಟ್ರಿಲಿಯನ್ ಬ್ಯಾಕ್ಟೀರಿಯಾಸ್ ಇದೆ. ಬಟ್ ಇದೆಲ್ಲ ಕಾಂಬಿನೇಷನ್, ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ. ಯಾವಾಗ್ಲೂ ಸಿಂಬಯೋಸಿಸ್, ಅದು ಒಂದು ಅದ್ರಲ್ಲಿ ಯಾವಾಗ್ಲೂ ಒಂದು ಹೊಂದಾಣಿಕೆ ಅದ್ರಲ್ಲಿ ಇದ್ದೇ ಇರುತ್ತೆ, ಬ್ಯಾಲೆನ್ಸ್ ಇದ್ದೇ ಇರುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇದ್ದಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೇದು, ನಮ್ಮ ಮೆದುಳಿಗೂ ಒಳ್ಳೇದು. ಕೆಲವೊಮ್ಮೆ ಏನಾಗುತ್ತೆ, ಬ್ಯಾಡ್ ಬ್ಯಾಕ್ಟೀರಿಯಾ ಬರುತ್ತೆ. ಯಾವ ಕಾರಣದಿಂದ ಬರುತ್ತೆ? ಆಹಾರ ಸೇವನೆಯಿಂದನೇ ಬರ್ಬೇಕು. ಯಾಕಂದ್ರೆ ನಾವ್ ಏನ್ ಸೇವಿಸ್ತೀವೋ ಅದು ಕರಳಿಗೆ ಹೋಗ್ಬೇಕು. ಕರಳಲ್ಲಿ ಈ ಮೈಕ್ರೋಬಯೋಟಾ ಜಾಸ್ತಿ ಇರುತ್ತೆ ಅಂತ. ಮ್ಯಾಕ್ಸಿಮಮ್ 50 ಟ್ರಿಲಿಯನ್ ಅಂದ್ರೆ ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಮೈಕ್ರೋಬಯೋಟಾ ಇರುತ್ತೆ ಅಂತ. ಸೊ ಅದನ್ನ ಇನ್ಫ್ಲುಯೆನ್ಸ್ ಮಾಡೋದು ನಾವು ಸೇವನೆ ಮಾಡೋ ಆಹಾರದಿಂದ ಅಂತ. ಬಿಟ್ವೀನ್ ದೋಸ್ ಟು ಅಂಡ್ ದ ಗಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಓಕೆ, ನೋಡಿ, ಹಳೆ ಕಾಲದಲ್ಲಿ ನಾವು ಯಾವುದೇ ಸ್ಕೂಲಿಗೆ ಸೇರ್ಬೇಕಾದ್ರೆ ಅಥವಾ ಇದಕ್ಕೆ ಹೋಗ್ಬೇಕಾದ್ರೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮೊಸರನ್ನ ತಿನ್ಸ್ಬಿಟ್ಟು ಕಳಿಸ್ತಾ ಇದ್ರು ಅಮ್ಮ, ಅಜ್ಜಿ ಎಲ್ಲ. ಆ ಮೊಸರಿನಲ್ಲಿ ಲ್ಯಾಕ್ಟೋಬ್ಯಾಸಿಲ ಇರೋದು ಬಹುಶಃ ಎಷ್ಟೋ ಜನ ಏನು ಅಜ್ಜಿಗೆ ಕತೆ ಅಂತ ಅಲ್ಲ,
ಆದ್ರೆ ಅದರಲ್ಲಿರೋ ಲ್ಯಾಕ್ಟೋಬ್ಯಾಸಿಲೈಗಳು ನಮಗೆ ಏನಂತೀರ, ಕರುಳಿನಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ನಮಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಇದ್ವು ಅಂತ ಈಗ ವೈಜ್ಞಾನಿಕವಾಗಿ ಗೊತ್ತಾಗಿದೆ. ಹಾಗಾಗಿ ನಮ್ಮ ಪೂರ್ವಜರಿಗೆ ಈ ಆಹಾರದ ಬಗ್ಗೆ, ಕರುಳಿನ ಬಗ್ಗೆ ಮೊದಲೇ ಗೊತ್ತಿತ್ತೇನೋ ಅಂತ ಈಗ ನನಗೆ ನಿಮ್ಮ ಮಾತು ಕೇಳಿದ್ಮೇಲೆ ಅನ್ನಿಸ್ತಾ ಇದೆ ಅಲ್ವಾ? ಎಸ್ ಮೇಡಮ್, ಇದು 100% ಟ್ರೂ. ಇದೇನಂದ್ರೆ ಈ ಪ್ರೀಬಯೋಟಿಕ್ಸ್ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ, ಈ ಮೊಸರಲ್ಲಿ ಪ್ರೋಬಯೋಟಿಕ್ ಅಂತ ಹೇಳ್ತೀವಿ, ಇದೆಲ್ಲ ಫರ್ಮೆಂಟೆಡ್ ಫುಡ್ಸ್ ಅಲ್ಲೇ ನಮ್ಗೆ ಏನ್ ಸಿಗುತ್ತೆ, ಈ ಗುಡ್ ಬ್ಯಾಕ್ಟೀರಿಯಾ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಗುಡ್ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಆದ್ರೆ ಮತ್ತೆ ಇಟ್ ಇಸ್ ಇನ್ ಅದರ್ ವರ್ಡ್ಸ್ ಇಟ್ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಓವರ್ ಆಲ್ ಹೆಲ್ತ್ ಅಂಡ್ ಬ್ರೈನ್ ಹೆಲ್ತ್. ಸೊ ಪ್ರೋಬಯೋಟಿಕ್ಸ್ ಬೇಕು, ಪ್ರೀಬಯೋಟಿಕ್ಸ್ ಬೇಕು. ಪ್ರೀಬಯೋಟಿಕ್ಸ್ ಏನಂದ್ರೆ ಈ ಪ್ರೋಬಯೋಟಿಕ್ಸ್ ನ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಕ್ಕೆ ಪ್ರೀಬಯೋಟಿಕ್ಸ್ ಬೇಕು. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಹಾರ್ಮೋನ್ಸ್, ಈ ಸೆರೋಟೋನಿನ್ ಹಾರ್ಮೋನ್ ಯಾವ್ದು ಮೂಡ್ ರೆಗ್ಯುಲೇಟರ್ ಆಗಿರುತ್ತೋ, ಆ ಹಾರ್ಮೋನ್ 95% ಪ್ರೊಡ್ಯೂಸ್ ಆಗದೆ ಗಟ್ಟಿಂದ. ಸೊ ಅದಕ್ಕೆ ಏನಾಗುತ್ತೆ, ಈ ಹಾರ್ಮೋನ್ ಪ್ರೊಡಕ್ಷನ್ಸ್ ಆಗೋದು ಗಟ್ಟಿಂದ ಆಗಿರೋದ್ರಿಂದ, ಗಟ್ ಹೆಲ್ತ್ ಚೆನ್ನಾಗಿದ್ದಾಗ ಸೆರೋಟೋನಿನ್ ಪ್ರೊಡಕ್ಷನ್ಸ್ ಅಲ್ಲಿ ಕರೆಕ್ಟ್ ಆಗಿ ಆಗುತ್ತೆ, ಮೂಡ್ ಚೆನ್ನಾಗಿರುತ್ತೆ, ಎಫಿಷಿಯಂಟ್ ಆಗಿ ಫಂಕ್ಷನ್ ಮಾಡ್ಬೋದು. ಯಾವಾಗ ದೇರ್ ಇಸ್ ಡಿಸ್ಬರ್ಸಸ್, ಅದರಲ್ಲಿ ಡಿಸ್ಟರ್ಬೆನ್ಸಸ್ ಆಗುತ್ತೆ. ದಟ್ಸ್ ವೈ ಆಲ್ ದೋಸ್ ಮೂಡ್ ಡಿಸಾರ್ಡರ್ಸ್ ಬರ್ತಾ ಹೋಗುತ್ತೆ. ಸೊ ಇದು ಈಗ ನ್ಯೂರಲ್ ಕಂಟ್ರೋಲ್ ಇದೆ. ಈ ಗಟ್ಟು, ಈಗ ಬ್ರೈನ್ಗೂ ಗಟ್ಗೂ ಒಂದು ನ್ಯೂರೋನಲ್ ಕಂಟ್ರೋಲ್ ಇದೆ ವೇಗಸ್ ನರ್ವ್ ಮೂಲಕ. ಅದರಲ್ಲಿ ಪ್ಯಾರಾಸಿಂಪಥೆಟಿಕ್, ಸಿಂಪಥೆಟಿಕ್ ನರ್ವ್ಸ್ ಮೂಲಕ, ಸೊ ಎಂಟ್ರೋರೈನಲ್ ಸಿಸ್ಟಮ್ಸ್, ಅದ್ರ ಮೂಲಕ ಏನಾಗುತ್ತೆ, ಇದು ನರ್ವಸ್ ಸಿಸ್ಟಮ್ ಮೂಲಕನೂ ಒಂದಕ್ಕೊಂದು ಕನೆಕ್ಷನ್ಸ್ ಇದೆ. ಆಮೇಲೆ ಇಮ್ಯೂನ್ ಸೆಲ್ಸ್ ಮೂಲಕನೂ ಇದೆ. ಅಂದ್ರೆ ಗಾಲ್ಟ್ ಅಂತ ಹೇಳ್ತೀವಿ, ಗಟ್ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂಸ್ ಅಂತ. ಅದು ಈ ಅದರಲ್ಲಿ ಮ್ಯಾಕ್ಸಿಮಮ್ ಲಿಂಫಾಯ್ಡ್ ಟಿಶ್ಯೂ ಡಿಫೆನ್ಸ್ ಇರೋದೇ ಗಟ್ಟಲ್ಲಿ. ಸೊ ಗಟ್, ಅದಕ್ಕೆ ಅದನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ನಮ್ ಡಿಫೆನ್ಸ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ, ಬಾಡಿ ಡಿಫೆನ್ಸ್ ಕೂಡ. ಅದಕ್ಕೆ ಗಟ್ ಫೀಲಿಂಗ್ ಅಂತ ಹೆಸರು ಬಂದಿರೋದು ಅದಕ್ಕೆ ಇರ್ಬೇಕೇನೋ ಅಲ್ವಾ? ಅದಕ್ಕೆ ಅದು ನಿಜಾನೇ. ನೋಡಿ, ಈಗ ಗಟ್ ಫೀಲಿಂಗ್ ಅಂತ ಹೇಳ್ತೀವಿ, ನಮ್ಗೆ ಏನಾದ್ರೂ ಒಂದು ಇಂಟ್ಯೂಷನ್ ಬಂದ್ರೆ ಗಟ್ ಫೀಲಿಂಗ್ ಅಂತ, ಅಲ್ಲಿಂದನೇ ನಮಗೆ ಈ ಮೂಡು ಮತ್ತೆ ಇದು ಬರ್ತೇನೋ. ಆಮೇಲೆ ಇನ್ನೊಂದು ವಿಚಿತ್ರ ಅಂದ್ರೆ, ನಮ್ಮ ಕನ್ನಡದಲ್ಲಿ ಕರಳು ಅಂತ ಅಂದ್ರೆ ಒಂದು ತುಂಬಾ ಪ್ರೀತಿ ಇನ್ನೊಬ್ರಿಗೆ ಹಚ್ಕೊಂಡಿರುವಂತಹದ ಕರಳು ಅಂತ ಅಂತಾರೆ, ಅಂದ್ರೆ ಹೆಂಗರಳು ಅಂತಂತಾರೆ. ಅಂದ್ರೆ ಈ ಎಮೋಷನ್ಸ್ ಕೂಡ ಕರಳಿಂದ ಬರುತ್ತೆ ಅಂತ ನಮ್ಮ ಪೂರ್ವಜರಿಗೆ ಗೊತ್ತಿತ್ತಾ ಅಂತ ನನಗೂ ಆಶ್ಚರ್ಯ ಆಗ್ತಾ ಇದೆಯಪ್ಪ ನಿಮ್ಮ ಮಾತು ಕೇಳಿದ್ಮೇಲೆ. ಎಷ್ಟೋ ನಾವು ಸ್ಟಡೀಸ್ ನೋಡಿದಾಗೆಲ್ಲ ಆಗತ್ತೆ, ನಾವು ಏನ್ ಆಹಾರ ಸೇವನೆ ಮಾಡ್ತೀವೋ ಇಟ್ ಇಸ್ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಟು ಅವರ್ ಬಿಹೇವಿಯರ್. ಸೊ ಒಂದು ಅವರ ಮೂಡ್ ರೆಗ್ಯುಲೇಟರ್ಸ್. ಸೊ ಇದು ಒಂದು ನರ್ವ್ಸ್ ಮೂಲಕ ಕನೆಕ್ಟ್ ಆಗುತ್ತೆ, ವೇಗಸ್ ನರ್ವ್ಸ್ ಮೂಲಕ, ನ್ಯೂರೋ ಎಂಡೋಕ್ರೈನಲ್ ಸಿಸ್ಟಮ್ ಮೂಲಕ ಪ್ರೊಡ್ಯೂಸ್ ಆಗುತ್ತೆ. ಈಗ ಹಾರ್ಮೋನ್ಸ್, ಈ ಸೆರೋಟೋನಿನ್, ಡೋಪಮಿನ್, ಈ ತರ ಗಾಬಾ, ಈ ಹಾರ್ಮೋನ್ಸ್ ಗೆಲ್ಲಾನು ಈ ಗಟ್ಟಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ. ಥ್ರೂ ದಿಸ್ ವೇ ಆಲ್ಸೋ ಬ್ರೈನ್ ಅಂಡ್ ಗಟ್ ಆರ್ ಕನೆಕ್ಟೆಡ್. ಸರ್ಕ್ಯುಲೇಟರಿ ಸಿಸ್ಟಮ್ ಮೂಲಕ ಕನೆಕ್ಟ್ ಆಗುತ್ತೆ. ಈಗ ಏನಾದ್ರೂ ನಮಗೆ ಕೆಮಿಕಲ್ಸ್ ರಿಲೀಸ್ ಆದ್ರೆ ಬಾಡಿ ಫುಡ್ ಇಂದನು, ದಟ್ ಹ್ಯಾಸ್ ಟು ಗೋ ಥ್ರೂ ದ ಬ್ಲಡ್ ಅಂಡ್ ಫ್ರಮ್ ದೇರ್ ಟು ದ ಬ್ರೈನ್ ಅಂಡ್ ಇಟ್ ಹ್ಯಾಸ್ ಅನ್ ಇನ್ಫ್ಲುಯೆನ್ಸ್. ಈಗ ಫೀವರ್ ಆದಾಗ ನೋಡಿರ್ತೀವಿ ನಾವು, ಎಷ್ಟೊಂದು ಕೆಮಿಕಲ್ಸ್, ಸೈಟೋಕೈನ್ಸ್ ಎಲ್ಲ ರಿಲೀಸ್ ಆಗಿರುತ್ತೆ. ತಿನ್ನೋಕ್ ಕೊಡೋದಿಲ್ಲ, ಮೆತ್ತಗಿರೋದು ಪದಾರ್ಥ ಗಂಜಿ ಮಾಡಿ ಕೊಡ್ತೀವಿ, ಸಾಫ್ಟ್ ಆಗಿರೋದು ಕೊಡ್ತೀವಿ. ಈಗ ನೋಡಿರ್ತೀವಿ ಎಷ್ಟೊಂದು ಎಂಟ್ರಿಕ್ ಫೀವರ್ಸ್, ಏನಾದ್ರೂ ಇದು ಫೀವರ್ ಪೂರ್ತಿ ಕರಳು ಹುಣ್ಣಾಗಿ ಹೋಗ್ಬಿಟ್ಟಿರತ್ತಲ್ಲ. ಸೊ ನಿಜ. ಸೊ ಇದು ಒಂದು ಇಮ್ಯೂನ್ ಸಿಸ್ಟಮ್, ನರ್ವಸ್ ಸಿಸ್ಟಮ್ ಮೂಲಕ ಇನ್ಕ್ಲೂಡ್ ಆಗಿರುತ್ತೆ, ದಟ್ ಈಸ್ ವೇಗಸ್ ನರ್ವ್ ಮೂಲಕ, ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್. ಸೆಕೆಂಡ್, ನ್ಯೂರೋ ಎಂಡೋಕ್ರೈನಲ್ ಹಾರ್ಮೋನ್ಸ್, ಈ ಟ್ರಿಪ್ಟೋಫಾನ್ ಹೇಳ್ದಂಗೆ ಸೆರೋಟೋನಿನ್ ಇಸ್ ಪ್ರೊಡ್ಯೂಸ್ ದೇರ್, ಅಂಡ್ ದಿಸ್ ಡೋಪಮಿನ್, ಗಾಬಾ, ಇದೆಲ್ಲದಕ್ಕೂ ಇನ್ಫ್ಲುಯೆನ್ಸ್ ಮೂಲಕನೂ ಬ್ರೈನ್ ಅಂಡ್ ಗಟ್ ಆರ್ ಕನೆಕ್ಟೆಡ್. ಇಮ್ಯೂನ್ ಸಿಸ್ಟಮ್ ಮೂಲಕ ನಾ ಹೇಳ್ದಂಗೆ 90% ನಮ್ ಡಿಫೆನ್ಸ್ ಇರೋದೇ ಈ ಗಟ್ಟಲ್ಲಿ, ಗಟ್ ಮೂಲಕ. ಸೊ ಆ ಡಿಫೆನ್ಸ್ ಸ್ಟ್ರಾಂಗ್ ಆಗಿದ್ರೆ ಬ್ರೈನ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ, ಇನ್ ಅದರ್ ವರ್ಡ್ಸ್. ಅದಕ್ಕೆ ಭಗವಂತ ನಮ್ಗೆ 22 ಅಡಿ ಕರಳನ್ನ ಕೊಟ್ಟಿದ್ದಾರೆ, ಅಂದ್ರೆ ಅಷ್ಟು ಗಟ್ಟಿಯಾಗಿರೋಣ ನಾವು ಅಂತ. ಹಾಗಾದ್ರೆ ಯಾವ್ಯಾವ ಆಹಾರ ನಮ್ಮ ಕರಳಿಗೆ ಒಳ್ಳೇದು, ಯಾವ್ದು ಕೆಟ್ಟದು, ದಯವಿಟ್ಟು ಅದನ್ನ ತಿಳಿಸಿ. ಸೊ ಈಗ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಮೇಡಮ್. ಒಂದು, ನಾ ಈಗಾಗಲೇ ಹೇಳ್ದಂಗೆ ಪ್ರೋಬಯೋಟಿಕ್ಸ್, ಪ್ರೀಬಯೋಟಿಕ್ಸ್ ಚೆನ್ನಾಗಿರ್ಬೇಕು. ಪ್ರೋಬಯೋಟಿಕ್ಸ್ ನಾವೆಲ್ಲ ಮೊಸರು, ಎನಿ ಫರ್ಮೆಂಟೆಡ್, ನಾವು ಉಪ್ಪಿನಕಾಯಿ ಹಾಕ್ತಾಗೂ ಫರ್ಮೆಂಟ್ ಮಾಡಕ್ ಹಾಕ್ತಿವಲ್ವಾ, ಸೊ ಅದ್ರಲ್ಲೂ ಫರ್ಮೆಂಟೆಡ್ ಫುಡ್ಸ್ ಅಲ್ಲೆಲ್ಲ ಸಿಗುತ್ತೆ. ಮತ್ತೆ ಹೈ ಫೈಬರ್ ಡಯಟ್ ಗಟ್ಟಿಗೆ ಒಳ್ಳೇದು, ಸೊಪ್ಪು, ತರಕಾರಿ, ಈ ಓಟ್ಸ್, ತರಕಾರಿಗಳು, ಮಿಲೆಟ್ಸ್, ಕಾಂಪ್ಲೆಕ್ಸ್ ಕಾರ್ಬ್ಸ್ ಎಲ್ಲ, ಫೈಬರ್, ಹೈ ಫೈಬರ್ ಡಯಟ್ಸ್, ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇದೆಲ್ಲ ಪ್ರೊಸೆಸ್ಡ್ ಫುಡ್ಸ್ ನ ಅವಾಯ್ಡ್ ಮಾಡ್ಬೇಕು, ಆದಷ್ಟು ಮಾಡ್ಬೇಕು. ಹೌದು, ಹೈ ಶುಗರ್ಸ್, ಪ್ರೊಸೆಸ್ಡ್ ಫುಡ್ಸ್. 3 ಬಿಳೆ ಪಾಯ್ಸನ್ಗಳು ಅಂದ್ರೆ ಸಕ್ಕರೆ, ಮತ್ತೆ ಮೈದಾ, ಮತ್ತೆ ಉಪ್ಪು, ಈ 3 ಬಿಳೆ ಪದಾರ್ಥಗಳು ಬಿಳೆ ವಿಷಗಳು ಅಂತ. ಈಗ ನಾವೇನು ಜಂಕ್ ಫುಡ್ ಅಂತ ತಿಂತೀವಲ್ಲ, ಅದರಲ್ಲಿರೋದೇ ಉಪ್ಪು, ಸಕ್ಕರೆ ಮತ್ತೆ ಮೈದಾ. ಅದ್ರ ಜೊತೆಗೆ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಟೇಸ್ಟ್ ಎನ್ಹಾನ್ಸರ್ಸ್ ಹಾಕಿರ್ತಾರೆ, ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಕೆಮಿಕಲ್ ಹಾಕಿರ್ತಾರೆ. ಎಲ್ಲವೂ ಕೂಡ ನಮ್ಮ ಕರಳಿಗೆ
ತೊಂದರೆ ಕೊಡುವಂಥದ್ದನ್ನೇ ಆಗಿರುತ್ತೆ. ಹಾಗಾಗಿ ವಿದೇಶದ ಯಾವುದೇ ಪದಾರ್ಥ ತಗೊಳ್ಳಿ, ಅವೆಲ್ಲ ಜಂಕ್ ಫುಡ್ ಅಂತ ಕರಿತೀವಿ. ಅದರಲ್ಲಿ ಯಾವೇ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಲಿ, ವೈಟಮಿನ್ಸ್ ಆಗಲಿ ಏನು ಇರದೇ ಇಲ್ಲ. ಸೊ ಹಾಗಾಗಿ ನಾವು ಆಹಾರ ತಗೊಳ್ಬೇಕು ಅಂತಂದ್ರೆ ನಮ್ಮ ಪುರಾತನ ಕಾಲದ್ದು ಆಹಾರ ಪದ್ಧತಿ ಬಹಳ ಬಹಳ ಚೆನ್ನಾಗಿತ್ತು, ಅತ್ಯಂತ ವೈಜ್ಞಾನಿಕವಾಗಿತ್ತು. ಈಗೇನು ಪಾಶ್ಚಾತ್ಯರನ್ನ ನೋಡ್ಕೊಂಡು ಇವ್ರು ಈಗ ಜಂಕ್ ಫುಡ್ ತಿನ್ನೋಕೆ ಶುರು ಮಾಡಿದಾರಲ್ಲ, ಆವಾಗ್ಲಿಂದ ಒಬೆಸಿಟಿ ಜೊತೆಗೆ ಈ ಡಿಪ್ರೆಷನ್ನು ಇದೆಲ್ಲ. ಈಗ ನಾವುಗಳು ಇಷ್ಟು ವಯಸ್ಸಾದ್ರೂ ಕೂಡ ಇನ್ನು ನಗ್ನಗ್ತಾನೆ ಇರ್ತೀವಿ. ಹಾಗಾದ್ರೆ ಈಗಿನ ಮಕ್ಕಳು ನೋಡಿ ಜಂಕ್ ತಿನ್ನೋರು, ಚಾಕ್ಲೇಟು ಇದು ಅದರಲ್ಲೇ ಡಿಪ್ರೆಷನ್ ಬಂದು ಹೋಗ್ಬಿಡುತ್ತೆ ಅವ್ರಿಗೆ, ಅಲ್ವಾ? ಮತ್ತೆ ಇನ್ನೊಂದು ಕೇಳಿರ್ತೀವಿ ನಾವು, ಅದು ಈ ಆಂಟಿ ಆಕ್ಸಿಡೆಂಟ್ಸ್ ಈ ಡಾರ್ಕ್ ಚಾಕ್ಲೇಟ್ಸ್ ಅಲ್ಲಿ ಇರುತ್ತೆ ಅಂತ. ನೀವು ಚಾಕ್ಲೇಟ್ ಅಂದಾಗ ನೆನಪಾಯ್ತು, ಈ ಡಾರ್ಕ್ ಚಾಕ್ಲೇಟ್ಸ್ ತಗೊಂಡಾಗ ಮೂಡ್ ಚೆನ್ನಾಗಾಗುತ್ತೆ ಅಂತ. ಇಟ್ ಹ್ಯಾಸ್ ಅನ್ ಇನ್ಫ್ಲುಯೆನ್ಸ್. ಆಕ್ಚುಲಿ ಇಟ್ ಕಾಸಸ್ ಡಿಪ್ರೆಷನ್. ಅದರಲ್ಲಿ ಆಂಗ್ಸೈಟಿ ಜಾಸ್ತಿ ಆಗತ್ತೆ ಚಾಕ್ಲೇಟ್ ನಲ್ಲಿ. ಆಮೇಲೆ ಅದರಲ್ಲಿ ಈ ಆನಿಮಲ್ ರೋಡೆಂಟ್ಗಳದ್ದು ಎಕ್ಸ್ಕ್ರೀಟಾ ಎಲ್ಲ ಇರುತ್ತೆ. ಸೊ ಹಾಗಾಗಿ ಹೆಸರಿಗೆ ಡಾರ್ಕ್ ಚಾಕ್ಲೇಟ್ ಅಂತ ನಮ್ಗೆ ತಿನ್ನಕ್ಕೆ ಹೇಳ್ತಾ ಇದ್ದಾರೆ. ಅದ್ರ ಬದಲು ನಮ್ಮ ಅಂಟಿನ ಉಂಡೆ ತಿನ್ಬಿಟ್ರೆ ಬೇಕಾದಷ್ಟು ಸಿಕ್ಕತ್ತೆ ನ್ಯೂಟ್ರಿಯೆಂಟ್ಸ್ ನಮ್ಗೆ. ಅದಕ್ಕಿಂತ ಉತ್ತಮವಾದಂಥದ್ದು ಯಾವುದು ಇಲ್ಲ ಅಂತ ಹೇಳ್ಬೋದು. ಮತ್ತೆ ಆಂಟಿಬಯೋಟಿಕ್ಸ್ ನ ಅವಾಯ್ಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಬಿಕಾಸ್ ಆಂಟಿಬಯೋಟಿಕ್ಸ್ ಜಾಸ್ತಿ ಸೇವನೆ ಮಾಡೋದಕ್ಕೂ, ಇನ್ ಅದರ್ ವರ್ಡ್ಸ್, ಈ ಗುಡ್ ಬ್ಯಾಕ್ಟೀರಿಯಾನ ಡೆಸ್ಟ್ರಾಯ್ ಮಾಡ್ಬಿಡುತ್ತೆ ಗಟ್ಟಲ್ಲಿ. ಸೊ ಅನ್ನೆಸೆಸರಿ ಆಂಟಿಬಯೋಟಿಕ್ಸ್ ನೋಡ್ತಾ ಇರ್ತೀವಿ, ಚಿಕ್ಕ ಚಿಕ್ಕದ ಶೀತ, ಕೆಮ್ಮು, ನೆಗಡಿ ಎಲ್ಲ ತಗೊಳ್ಳೋದು. ಅದನ್ನ ಅವಾಯ್ಡ್ ಮಾಡಿದ್ರೂ ಒಳ್ಳೇದು. ಆಲ್ಕೋಹಾಲ್ ಅವಾಯ್ಡ್ ಮಾಡೋದು, ಸ್ಮೋಕಿಂಗ್ ಅವಾಯ್ಡ್ ಮಾಡೋದು, ಗುಡ್ ಲೈಫ್ ಸ್ಟೈಲ್ ಬಹಳ ಮುಖ್ಯ. ಈಗ ನೋಡಿ, ಆಲ್ಕೋಹಾಲಿಕ್ ಗಳಿಗೆ ಎಷ್ಟು ವಾಂತಿ ಭೇದಿಗಳು ಆಗ್ತಾನೆ ಇರುತ್ತೆ, ಸ್ಟಮಕ್ ಅಪ್ಸೆಟ್ ಆಗ್ತಾ ಇರುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಎಲ್ಲ ಆಗುತ್ತೆ. ಆದ್ರೂ ಕೂಡ ದುರಂತ ಅಂತಂದ್ರೆ ಬರೀ ಗಂಡಸರಲ್ಲ, ಈಗ ಹೆಣ್ಮಕ್ಳು ಕೂಡ ಆಲ್ಕೋಹಾಲ್ ತಗೊಳಕ್ ಶುರು ಮಾಡಿದ್ದಾರೆ. ಹೆಣ್ಮಕ್ಳಿಗೂ ಕೂಡ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಮೊದಲು ಗಂಡಸರಿಗೆ ಹೊಟ್ಟೆ ಬರ್ತಾ ಇತ್ತು, ಹೆಣ್ಮಕ್ಳಿಗೆ ಗರ್ಭಿಣಿ ಆದಾಗ ಮಾತ್ರ ಹೊಟ್ಟೆ ಬರ್ತಾ ಇತ್ತು. ಈಗ ಇಡೀ ವರ್ಷ ಎಲ್ಲ ಹೊಟ್ಟೆ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ನಾವು ನಿಜವಾಗ್ಲೂ ಈ ಹಳೆ ಕಾಲದ ಪದ್ಧತಿಗಳಿಗೂ ಇವತ್ತು ವೈಜ್ಞಾನಿಕಕ್ಕೂ ತಾಳಮೇಳ ನೋಡಿದ್ರೆ ನಾವು ನಿಜವಾಗ್ಲೂ ನಮ್ಮ ಹಳೆ ಪದ್ಧತಿಗಳು ಬಹಳ ಬಹಳ ಒಳ್ಳೇದು ಅಂತ ಹೇಳ್ತೀರಿ, ಅಲ್ವಾ? ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಅವ್ರಿಗೆ ಏನು ಕಿವಿ ಮಾತು ಹೇಳ್ತೀರಿ? ಕಿವಿ ಮಾತು ಏನಂತ ಹೇಳಿದ್ರೆ, ನಾವು ಸೇವನೆ ಮಾಡೋ ಆಹಾರ ಅನ್ನೋದು ನಾವು ಎಷ್ಟು ಶಿಸ್ತು ಮೇಂಟೈನ್ ಮಾಡ್ತೀವೋ, ಟೈಮಿಂಗ್ಸ್ ಅಲ್ಲಾಗ್ಲಿ, ನಾವ್ ಏನ್ ಸೇವನೆ, ಕ್ವಾಲಿಟಿ ಫುಡ್ಸ್, ಈಗೇನ್ ಹೇಳ್ತೀನಿ, ಅದು ಹೈ ಫೈಬರ್ ಡಯಟ್, ನಾನು ಹೇಳ್ದಂಗೆ ಪ್ರೋಟೀನ್ ರಿಚ್ ಡಯಟ್, ಹೈ ಫೈಬರ್ ಡಯಟ್, ಸ್ವಲ್ಪ ಫರ್ಮೆಂಟೆಡ್ ಫುಡ್ಸ್, ಪ್ರೋಬಯೋಟಿಕ್ಸ್, ಮೊಸರು, ಇದನ್ನೆಲ್ಲ. ಈಗ ಅದಕ್ಕೆ ಈ ಹಿಂದಿನ ದಿವಸ ರಾತ್ರಿಯಲ್ಲಿ ರೈಸ್ ಉಳಿದಿದ್ ಮಿಕ್ಕಿದ ಅನ್ನಕ್ಕೆ ಮೊಸರು ಹಾಕಿ ಇಟ್ಟು ವಿ ಸಿ ಅಲ್ಲ ಗಂಜಿ, ಈಗ ಅದಂತೂ ಸ್ವಲ್ಪ ಫೇಮಸ್. ಮೊಸರನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನ ತಗೊಳ್ಳೋದು ಅಂತ ಮಾಡ್ತಾ ಇದ್ರು, ಬುತ್ತಿ ಮಾಡಿ ಬುತ್ತಿ ಕಲ್ಸ್ಕೊಂಡು ಹೋಗ್ತಾ ಇದ್ರು. ಅದು ಇಟ್ ಇಸ್ ಫರ್ಮೆಂಟೆಡ್ ಫುಡ್ ಆಗಿರೋದ್ರಿಂದ ಇಟ್ ಇಸ್ ರಿಚ್ ಇನ್ ಪ್ರೋಬಯೋಟಿಕ್ಸ್. ಸೊ ಆ ರೀತಿ ಆಹಾರ ಸೇವನೆ ಮಾಡೋದ್ರಿಂದ, ಆಂಟಿಬಯೋಟಿಕ್ಸ್ ಪದೇ ಪದೇ ಸೇವನೆ ಮಾಡದೇ ಇರೋದ್ರಿಂದ, ಆಲ್ಕೋಹಾಲ್ ಸ್ಮೋಕಿಂಗ್ ಬಿಡೋದ್ರಿಂದ, ಗುಡ್ ಎಕ್ಸರ್ಸೈಸ್, ಲೈಫ್ ಸ್ಟೈಲ್, ಓವರ್ ಆಲ್ ಹೆಲ್ತ್ ಗೆ ಎಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ಬ್ಲಡ್ ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಓವರ್ ಆಲ್ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಆಗುತ್ತೆ, ಇಂಪ್ರೂವ್ ಆಗುತ್ತೆ, ಪ್ಲಸ್ ಓವರ್ ಆಲ್ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ ಎಂಟೈರ್ ಬಾಡಿಗೆ. ಸೊ ಇಟ್ ಇಸ್ ಗುಡ್, ಇಟ್ ಇಸ್ ಓವರ್ ಆಲ್ ಬಾಡಿ ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ. ಸೊ ಎಕ್ಸರ್ಸೈಸ್ ಇಸ್ ಗುಡ್ ಅಂಡ್ ಗುಡ್ ಸ್ಲೀಪ್ ಆಲ್ಸೋ. ನಾನು ನಿದ್ರೆ ಬಗ್ಗೆ ಹಿಂದಿಂದು ಮಾತಾಡಿದ್ದೀನಿ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು. ಸೊ ಗುಡ್ ಸ್ಲೀಪ್ ಆಲ್ಸೋ ಇನ್ಫ್ಲುಯೆನ್ಸಸ್. ಸೊ ಆದಷ್ಟು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಡನ್ ವಿತ್ ಎ ಗ್ರಾಟಿಟ್ಯೂಡ್, ಬೈ ಎಕ್ಸ್ಪ್ರೆಸಿಂಗ್ ಎ ಗ್ರಾಟಿಟ್ಯೂಡ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರೂಪಾ. ಎಷ್ಟು ಚೆನ್ನಾಗಿ ನೀವು ಹಳೆ ಕಾಲದಕ್ಕೂ ಈ ಹೊಸ ವಿಜ್ಞಾನಕ್ಕೂ ಎಷ್ಟು ಜೋಡಣೆ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ.